ನಮಸ್ಕಾರ ವೀಕ್ಷಕರೇ, ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ಅಫ್ಜಲ್ಪುರ ಕಾಂಗ್ರೆಸ್ ಪಾಳೆಯದಲ್ಲಿ ಅಸಮಾಧಾನದ ಬೆಂಕಿ ದಿನದಿಂದ ದಿನಕ್ಕೆ ಕೆನ್ನಾಲಿಗೆ ಚಾಚುತ್ತಿದೆ. ಶಾಸಕ ಎಂವೈ ಪಾಟೀಲ್ ಹಾಗೂ ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ನಡುವಿನ ಶೀತಲ ಸಮರ ಈಗ ಅರುಣ್ ಪಾಟೀಲ್ ವಿರುದ್ಧದ ಬಹಿರಂಗ ಆಕ್ರೋಶವಾಗಿ ಮಾರ್ಪಟ್ಟಿದೆ. ಅಪ್ಪನ ಮಾತನ್ನೇ ಕೇಳದ ಮಗ ಎಂದು ಗುತ್ತೇದಾರರು ಗುಡುಗಿದರು. ತಾಲೂಕು ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. ಈ ಕುರಿತು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಖಂಡಿತವಾಗಿ ನಾವು ಹೆಸರದ್ದವರು ಎಲ್ಲರೂ ಸೇರಿ ನಾವು ದಾನಿಗಳು ಎಲ್ಲರೂ ಕೇಳಿ ನಾವೆಲ್ಲ, ಯಾಕಂದ್ರೆ ನಾವು ಏನೂ ತಗೊಂಡು ಹೋಗಲ್ಲ. ಬಹಳ ಚೆನ್ನಾಗಿ ಬಸವನಪುರ ಆಡೋದು ಬಾಳಿಗೆ ಇವೆಲ್ಲ ನಾವು ದೇವರ ಮನಿ, ನಾವೆಲ್ಲ ಬಾಡಿಗೆದಾರರು ಅಂತ ಬಹಳ ಚೆನ್ನಾಗಿ ನಿಜವಾಗಿದ್ದು. ನಾವು ಇರೋದು ಬಾಡಿಗೆ ಮನಿ, ಯಾವುದು ಸ್ವಂತ ಮನಿ, ನಮ್ಮ ಮನಿ ಮ್ಯಾಗಲ್ಲ. ಅದಕ್ಕೆ ನಮ್ಮ ಪುರಾಣಿಕ್ ಸಿದ್ಧ ಪುರಾಣಿಕ್ ಭಟ್ರು ಬಹಳ ಒಳ್ಳೆಯದೊಂದು ಸಾಹಿತ್ಯ ಕೊಟ್ಟಿದ್ದಾರೆ. ಒಳಿತು ಮಾಡೋ ಮನುಷ್ಯನ ಇರೋದು 3 ದಿವಸ. ಭೂಮಿಯಲ್ಲಿ ಇರುವುದು ಬಾಡಿಗೆ ಮನೆಯಾಗ, ಮೇಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ. ಇದು ಬಹಳ ಚೆನ್ನಾಗಿದೆ. ಬರಲು ಏನು ತಂದೆ, ಬರ ಏನ್ ತಂದೆಪ್ಪ, ಹೋಗುವುದು ಏನ್ ತಗೊಂಡು ಹೋಗ್ತೀವಿ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು ನಾವು. ಇಂಥ ಒಂದು ಜೀವನ ನಮ್ದಿದ್ದಾಗ ಈ ದೇಹದಲ್ಲಿ ಉಸಿರುವರೆಗೆ ಇಂಥ ಪರೋಪಕಾರಿ ಕೆಲಸಗಳು, ಜನರ ಪರವಾಗಿ ಕೆಲಸಗಳು ಮಾಡಿ ಜನರಿಂದ ಏನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಪ್ಪ ಅನ್ನುವಂತ ಮಾತು ಜನರಿಂದ ಬಂದ್ರೆ ನಾವು ಮನುಷ್ಯನಾಗಿ ಹುಟ್ಟಿದ ಸ್ವಾರ್ಥ ಆಗ್ತದೆ, ಇದೇನು ಅರ್ಥನೇ ಆಗಲ್ಲ. ಇದು ನಾವು ಪ್ರತಿಯೊಬ್ಬರು ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಹಿನ್ನೆಲೆಯಲ್ಲಿ ಇವತ್ತೇನು ನೀವು ಸೂರು ಗ್ರಾಮದಲ್ಲಿ ಬಹಳ ಬಸವಣ್ಣಪ್ಪರು ಇವತ್ತೇನು ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ. ಇಲ್ಲಿ ಒಂದು ಕ್ಷೇತ್ರ ಸ್ಥಳ ಆಗ್ಬೇಕು, ಆ ಮೂರ್ತಿ ಪ್ರತಿಷ್ಠಾನ ಆಗ್ಬೇಕು, ಭವ್ಯ ಮಂದಿರ ಆಗ್ಬೇಕು, ಮತ್ತು ಇಲ್ಲಿ ಗೋಪುರ ಆಗ್ಬೇಕು, ಒಂದು ಕಲ್ಯಾಣ ಮಂಟಪ ಆಗ್ಬೇಕು, ನಾನಾ ರೀತಿ ಏನೇನು ಮಾಡಬೇಕಾಗಿದೆ. ಅದು ನಾವು ಕೂಡ ಸಿದ್ದರಾಮಯ್ಯ ಅವರ ಜೊತೆಗೆ ಬಹಳ ಹತ್ತಿರ ಇರೋದ್ರಿಂದ, ಯಾಕಂದ್ರೆ ನಾವು MLA ಇದ್ದರೆ ಇಲ್ಲಿ ಹೇಳ್ಬಿಡ್ತೀವಿ, ಏನು ಇಷ್ಟು ಪೂರ್ತಿನ ಪರವಕ್ಕ ಅಂತ ಹೇಳ್ತೀವಿ. MLA ನಾ ಇಲ್ಲ. MLA M.R. ಪಾಟೀಲ್ ಹೇಳಿ ಕೊಡಿಸ್ಬೋದು, ಅವ್ರ ಮಗ ಮಂಡದವ್ರು. ಅದಕ್ಕಾಗಿ ಆ ಮಗ ಮಾತು ಕೇಳಲ್ಲ. ಅಂಕೆಗೆ ನಾನು ಜಾಡ್ಸಿದ್ದೆ ಮೊನ್ನೆ, ಹೇಳ್ಬಾರ್ದ್ರ ಬಾಗೆ ಬೇರೆ ಸರಿ. ಅಪ್ಪ ಹೇಳಿದ್ ಕೇಳಲ್ಲ, ಅಪ್ಪ ಹೇಳಿದ್ರೆ ಕೇಳಲ್ಲವ. ಅದಕ್ಕಾಗಿ ನಾ ಅದು ಭರವಸೆ ಕೊಡಲ್ಲ. ಆದ್ರೆ ಸಿದ್ದರಾಮಯ್ಯವರು ಮನವೊಲಿಸಿ ನಿಮ್ಮ ಟ್ರಸ್ಟಿನ ಕಾಪಿ ತಗೊಂಡು ಹೋಗಿ, ಮತ್ತು ನಮ್ಮ ಮುಜರಾಯಿ ಮಿನಿಸ್ಟರ್ ಅಂತ ರಾಮಲಿಂಗ ರೆಡ್ಡಿ ಅವರಿಗೆ ಭೇಟಿಯಾಗಿ ಎಷ್ಟು ಇನ್ನೂ ಧನ ಸಹಾಯ ಮಾಡಬೇಕಾಗಿದೆ ಆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಉಳಿದು ನಾವು ಎಲ್ಲ ಕೈ ಜೋಡಿಸಿ ಈ ಅವಾಗ ವಿಶ್ವನಾಥ ಮಹಾಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ಜಾಗ ಕೊಟ್ಟಿದೆ ಅಂದ್ರೆ ಅದು ಇನ್ನೂ ಹೆಮ್ಮರವಾಗಿ ಬೆಳೀತಕ್ಕಂಥ ರೀತಿಯಲ್ಲಿ ನಾವು ಸಂಪೂರ್ಣವಂತ ಸಹಕಾರ ಅವ್ರಿಗೆ ಕೊಡ್ತೀವಿ. ಅವ್ರದ್ದು ಕೂಡ ಅಭಯ ಹಸ್ತ ಈ ಒಂದು ಗ್ರಾಮದ ಮೇಲೆ ದೇವಸ್ಥಾನ ಇರ್ತಾನಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಈಗ ನೇರವಾಗಿ ಆ ಪೂಜ್ಯರಿಗೆ ಆಶೀರ್ವಚನ ಕೂಡ ಕೊಡ್ತೀನಿ. ಯಾಕಂದ್ರೆ ನಾವು ಮದಿ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ದಯವಿಟ್ಟು ತಾವು ಯಾರು ಅನ್ನತೆ ಭಾವಿಸಬಾರ್ದು ಅಂತ ಹೇಳಿ ಎಲ್ಲರಿಗೂ ಹಂಚಿ ನಾನು ಮಾತು ಮಾಡ್ತೇನೆ. ನಮಸ್ಕಾರ. ಆಯ್ತು, ಹೇಳಿದಿಲ್ಲ ಅದೇನು ಮಾಡಮ್ಮ. ಆಮೇಲೆ ಈಗ ಪೂಜ್ಯ ಏನು ಹೋಗಲ್ಲ, ಎಲ್ಲ ನೀವು ಮಾಡಿ ನಿಮ್ಮ ಕೈಲಿ ಉದ್ಘಾಟನೆ ಮಾಡ್ತೇವೆ. ನೀವು ಊಟ ಮಾಡೋದು ನೋಡಿದ್ರೆ ನೀವು ಇನ್ನೂ ಇರ್ತೀರಿ, ನಾವೇ ಕಾಣ್ತೇವೆ. ಅದಕ್ಕೆ ಆ ಪೂಜ್ಯರು ಮಾತಾಡ್ತಾರೆ.